ಇಲ್ಲ, ಈಗ ಪಂಚಮಸಾಲಿ ಸಮುದಾಯಕ್ಕೆ 2A ಕೊಡ್ತೀವಿ ಅಂತೇಳಿ ಕಾಂಗ್ರೆಸ್ಸಿನ ಶಾಸಕರುಗಳು ಭಾಳ ದೊಡ್ಡ ದೊಡ್ಡ ವೀರಾವೇಶದ ಮಾತುಗಳನ್ನು ಆಡಿದರು. ಮಾನ್ಯ ಸಿದ್ದರಾಮಯ್ಯನವ್ರು ಕರೆದಂಥ ಸಭೆಯಲ್ಲಿ ಒಬ್ಬ ಕಾಂಗ್ರೆಸ್ಸಿಗೂ MLA ತುಟಿ ಪಿಟಿ ಕಲ್ಲಿಲ್ಲ. ನಾವೆಲ್ಲ ಪ್ರಾಣ ಕೊಡ್ತೀವಿ, ತ್ಯಾಗ ಮಾಡ್ತೀವಿ, ರಾಜಕೀಯ ತ್ಯಾಗ ಮಾಡೋಕ್ಕೂ ಸಿದ್ಧ ಅಂತ ಹೇಳಿದರು. ಅವು ಯಾವಕ್ಕೂ ಸಿದ್ಧಿಲ್ಲ. ಅವ್ರು ಸಿದ್ದರಾಮಯ್ಯ ಕೊಟ್ಟಂಥ ಕೆಲವೊಂದು ಬಿಸ್ಕಿಟ್ ತಿಂದು ಆರಾಮಿದ್ದಾರೆ. ಅದಕ್ಕೆ ಸಭೆ. ಸರ್, ಈಗ ವರ್ಕ್ ವಿಚಾರವಾಗಿ ಜನಜಾಗೃತಿ ಅಭಿಯಾನ ನಡೆಸ್ತೀವಿ ತಮ್ಮ ನೇತೃತ್ವದಲ್ಲಿ. ಇನ್ನೊಂದು ಕಡೆ 3 ಪ್ರತ್ಯೇಕ ತಂಡ ರಚನೆ ಮಾಡಿದ್ದಾರೆ. ಅದರಲ್ಲಿ ಪ್ರತಾಪ್ ಸಿಂಹ ಅವರನ್ನು ಕೈ ಬಿಟ್ಟಿದ್ದಾರೆ ಸರ್. ಅವ್ರು ಒಬ್ಬೊಬ್ಬನೇ ಕೈ ಬಿಡ್ತಾರೆ ರೀ. ಅವರ ಅಪ್ಪ ಮಕ್ಕಳು ಬರೀದೇ ಮಾಡ್ತಾರೆ ತಂದ. ನೀವಿಟ್ಟು ಮಾಧ್ಯಮದವರು ರಾಜ ಹುಲಿ ಬ್ಯಾ ಹುಲಿ ಅವ್ರು ಬಿಟ್ಟರೆ BJP ಉದ್ಧಾರ ಆಗೋದು ಅಂತ ನೀವು ಇಟ್ಟು ಮೀಡಿಯಾದವ್ರು ಏನು ಹಾಕಿರೋದಿರಿ. ನೀವು ಎಲ್ಲೆತ್ತೀರಿ? ಜನ ಅಂದ ಮ್ಯಾಗ ನೀವು ಅನಿವಾರ್ಯ ಎತ್ತೀರಿ. ನಿಮ್ಮ ಬಲ್ಲಿ ಅನ್ಕೋಬೇಕಾದ್ರೆ ರೊಕ್ಕ ಕೊಟ್ಟೆ ಅನ್ಬೇಕು. ಪುಕ್ಷೆಟ್ ಅನ್ನೋದಿಲ್ಲ. ನೀವು ರಾಜ ಹುಲಿ ಪುಕ್ಷೆಟ್ ಅನ್ನೋದಿಲ್ಲ, ಮರಿ ಹುಲಿ ಅದು ಪುಕ್ಷೆಟ್ ಅನ್ನೋದಿಲ್ಲ. ಅವೆಲ್ಲ ಪೇಮೆಂಟ್ ಗಿರಾಕಿಗಳು. ನಾ ಪೇಮೆಂಟ್ ಗಿರಾಕಿ ಅಲ್ಲ. ಜನಜಾಗೃತಿ ಅಭಿಯಾನ ಯಾವಾಗಿಂದ ಆರಂಭ ಮಾಡ್ತೀರಿ? ಯಾರ್ಯಾರು ಅಲ್ಲಿ ಹೇಳಿಬಿಟ್ಟೇನಲ್ರಿ, 25ನೇ ತಾರೀಕಿನ ಡಿಸೆಂಬರ್ 25. ನಮ್ದೆಲ್ಲ ಕ್ಲಿಯರ್ ಇದೆ. ಅವ್ರ ಹಂಗೆ ಸುಮ್ಮನೆ ನಮ್ಮ ನೋಡಿ ಒಂದು 3 ತಂಡ ಮಾಡಿ ಅದು ಡೇಟ್ ಇಲ್ಲ, ಯಾವ ಊರಿಲ್ಲ, ಏನೂ ಇಲ್ಲ. ಅದಕ್ಕೆ ಅವು ಇಲ್ಲ, ಅಪ್ಪಿಲ್ಲ. ಸೋಮ ಯತ್ನಾಳರು ನಮ್ಮ ಟೀಮ್ ಮಾಡೈತನ ಅದನ್ನು ಮಾಡೇ. ಅವ್ರಿಗೇನು ವಕಫದ ಕಾಳಜಿ ಇಲ್ಲ, ಮೂಢ ಕಾಳಜಿ ಇಲ್ಲ, ವಾಲ್ಮೀಕಿ ಜನಾಂಗದ 187 ಕೋಟಿ ಹಗರಣದ ಕಾಳಜಿ ಇಲ್ಲ, ದಲಿತರ 24,000 ಕೋಟಿ ರೂಪಾಯಿ ಪೂರ್ತಿ ಡೈಲ್ಯೂಟ್ ಮಾಡಿ ಇವತ್ತು ಗ್ಯಾರಂಟಿಗೆ ಹಾಕಿಲ್ಲ, ಅದ್ರ ಕಾಳಜಿ ಇಲ್ಲ. ಅವ್ರ ಕಾಳಜಿ ಇರೋದು ಮುಂದೆ ಮುಖ್ಯಮಂತ್ರಿ ಹೇಗೆ ಆಗಬೇಕು, ಮತ್ತೆ ಅಪ್ಪನ ಹಾಗೆ ಲೂಟಿ ಮಾಡಬೇಕು. ಹೋಲ್ಬಿಡ್ರಿ, ಅಂಥವನ್ನ ಹೆಸರು ತಗೋತೀರಿ. ನಿಮ್ಗೆ ಕೆಲಸ ಇಲ್ಲ ನಿಮ್ಮ ಮೀಡಿಯಾದವ್ರಿಗೆ. ಚಲೋ ಮಂದಿನ ಒಳ್ಳೆ ರಾಜಕಾರಣಿಗಳು ಇಂಟ್ರ್ಯೂ ತಗೋ. ನೀವು ಹಾದಿ ಬೀದಿಗೆ ಹಂದಿ ಪಂದಿಗಳಿಗೆಲ್ಲ ಇಂಟ್ರ್ಯೂ ತೊಗೊಂಡು ನಾನು ಕೊಟ್ರೆ ಇಂಥವಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋದಿಲ್ಲ. ಥರ್ಡ್ ರೇಟ್ ರಾಜಕಾರಣಿಗಳು ನಾನು ಕೇಳಬೇಡ್ರಿ. ನೀವು ಭಾಳ ಅವನ ಮ್ಯಾಗ ಪ್ರೀತಿ ಇತ್ತು, ಅವನಿಗೆ ಕೇಳ್ತು ಬರ್ರಿ. ಯತ್ನಾಳ್ ಬಲ್ಲಿ ಬರಬೇಡ್ರಿ. ಚರ್ಚೆ ಆಗ್ತದೆ ಸರ್. CM ಅವರು BJP ಆಪರೇಷನ್ ಮಾಡ್ತಾ ಇದ್ದಾರೆ. 50 ಕೋಟಿ ಅಧ್ಯಕ್ಷರು ಒಂದು ಕಡೆ ಇವತ್ತು ಬಾಂಬ್ ಹಾಕಿದ್ದಾರೆ. ಏನತ್ರಿ? ಕಾಂಗ್ರೆಸ್ ಕುದುರೆ ವ್ಯಾಪಾರ ಮಾಡ್ತಾರೆ. ಯಾರು ಕುದುರೆ ವ್ಯಾಪಾರ ಮಾಡ್ತಾರೆ ರೀ? ಸಿದ್ದರಾಮಯ್ಯ ಹೇಳಿಲ್ಲ 50 ಕೋಟಿ ಯಾರು ಅವ್ರ ಬಳಿ ಯಾವುದು ಆಡಿಯೋ ಐತೋ ಏನು ವಿಡಿಯೋ ಐತೋ. BJP ಯಾರು ಭೇಟಿಯಾಗಿ ಒಬ್ಬ ಮುಖ್ಯಮಂತ್ರಿ ಜವಾಬ್ದಾರಿ ಹುದ್ದೆದಾಗಿದ್ದವರು ಬೇಕಾಬಿಟ್ಟಿ ಮಾತಾಡಕ್ಕೆ ಬರೋದಿಲ್ಲ. ಏನು ಪ್ರೂಫ್ ಐತಪ್ಪ? ರಾಜ್ಯದ ಮುಖ್ಯಮಂತ್ರಿ ಅದ್ರಿ, ನಿಮ್ಮನ್ನ ಇಂಟೆಲಿಜೆನ್ಸ್ ಅದ. ADGP ದಿನ ಮುಂಜಾನೆ 8ಕ್ಕೆ ಹೋಗಿ ನಿಮ್ಗೆ ಬ್ರೀಫಿಂಗ್ ಮಾಡ್ತಾನೆ. ರಾಜ್ಯದಲ್ಲಿ ಯಾರು ಊಟ ಮಾಡಿದ್ರು, ಯತ್ನಾಡ್ರು ಎಲ್ಲಿ ಹೋಟೆಲ್ದಾಗ ದೋಸೆ ತಿಂದರು ಅಂತ ಹೇಳ್ತಾನೆ ಇಲ್ರಿ ADGP 8. ಮತ್ತು ಅವ್ರೇನು ಮಾಡ್ಲಕತ್ತಾರ? 50 ಕೋಟಿ ರೂಪಾಯಿ ಒಂದೊಂದಕ್ಕೆ BJP ಕೊಡ್ತಾರಂದ್ರೆ ಯಾರು ಕೊಡ್ಲಕತ್ತಾರ? ಅವರೇ. ಕಾಂಗ್ರೆಸ್ನಲ್ಲೇ DK ಶಿವಕುಮಾರ್ ಏನಾರು ಮಾಡಿ ಸಿದ್ದರಾಮಯ್ಯ ಇಳಿಸ್ಬೇಕಲ್ಲಕತ್ತಾರ ಅಷ್ಟೇ. BJP ನಾವು ದೇವರಾಣಿ ಮಾಡಿ ಹೇಳ್ತೀವಿ, ನಮಗೆ ಅವಶ್ಯ ಇಲ್ಲ. ನಾವು ವಿರೋಧ ಪಕ್ಷನಾಗೆ ಕುಂಡಿರ್ತೀವಿ. ಇವ್ರು 50-60 ಮಂದಿನ ಓಡೋದು. ನಾವು ಸರ್ಕಾರ ಮಾಡಿ ನಾವು ಅವ್ರಕ್ಕಿಂತ ಅವ್ರ ಅಪ್ಪನಾಟ ಭ್ರಷ್ಟ ಆಗ್ತೀವಿ. ಈಗೇ 40% ಅಂತ ಯಡಿಯೂರಪ್ಪ ಅಂದಿದ್ರು. ಈ ಕಾಂಗ್ರೆಸ್ 80% ಆಗೈತಿ. ನಾವು 50 ಮಂದಿನ ತೊಗೊಂಡು ಬಂದ್ರೆ ನಾವು 100% ಭ್ರಷ್ಟ ಆಗ್ತೀವಿ. ನಾವು ಯಾವ ಕಾಲಕ್ಕೂ BJP ಚುನಾವಣೆಗೆ ಹೋಗ್ತೀವಿ ಹೊರತು ಒಂದು ವೇಳೆ ಯಾರಾದರೂ BJPಯಲ್ಲಿ ಅಂಥ ಕೆಲಸ ಮಾಡ್ತಿದ್ರೆ ಅದಕ್ಕೆ ನಾವು ಬೆಂಬಲ ಕೊಡೋದಿಲ್ಲ. ಇದು ಕ್ಲಿಯರ್. ಅಲ್ಲೇನು ಆಟೋ ಲೂಟಿ ಮಾಡಿ, ಜನರದು ದುಡ್ಡು ಲೂಟಿ ಮಾಡಿ, ವಾಲ್ಮೀಕಿದು ಲೂಟಿ ಮಾಡಿ ಅಂಥ ಅಯೋಗ್ಯರ ಕೂಡ ನಾವು ಅಲಯನ್ಸ್ ಮಾಡ್ಲಿಕ್ಕೆ ಸಾಧ್ಯ. ಯಾರು ಅವ್ರೇನು ಕುದುರೆ ವ್ಯಾಪಾರಕ್ಕೆ? ಅದು ವಿಜೇಂದ್ರ ಗುರ್ತಾ, DK ಶಿವಕುಮಾರ್ ಗುರ್ತು, ಇಬ್ಬರಿಗೆ ಗುರ್ತೀವಿ. ಕುದುರೆ ವ್ಯಾಪಾರ ನಮ್ಗೆ ಗುರ್ತಿಲ್ಲ. ಅವ್ರು ಇಬ್ಬರಿಗೆ ಕೇಳ್ರಿ ನೀವು. ವಿಜೇಂದ್ರಗ ಮತ್ತು DK ಶಿವಕುಮಾರ್ ಕುದುರೆ ವ್ಯಾಪಾರ ಅಂದರೆ ಏನು ನೀವು ಅವ್ರಿಗೆ ಕೇಳುವುದಿಲ್ಲ. ಯಾಕಂದ್ರೆ ನಿಮ್ಮ ಬಾಸ್ಗಳೆಲ್ಲ ಅವ್ರ ಕೈಗದಾರೆ. ಚನ್ನಪಟ್ಟಣ ಚುನಾವಣೆ ನೀವು ಯೋಗೇಶ್ವರ್ ಪರ ಮಾತಾಡಿದ್ರಿ BJPಯಲ್ಲಿ ನೋಡ್ರಿ, ನಮ್ಮ BJPಗೆ ಇದ್ದಾಗ ಕೊಡ್ಬೇಕಾಗಿತ್ತು. ಅಲ್ಲಿ ಈಗ ಅವ್ರು ಹೋಗಿ ಮಾತಾಡಿದ್ರು ಜಮೀರ್ ಕುಮಾರಸ್ವಾಮಿ ಕರಿಯ ಅಂತ. ಆ ಮಾತು ನನಗೆ ನೋಡ್ರಿ, ನಾವು ವೈಯಕ್ತಿಕ ಟೀಕೆ ಮಾಡಬಾರ್ದು. ಯಾರು ಬಣ್ಣ ಕ್ಯಾಂಪ್ ಐತೋ, ಯಾರು ಬಣ್ಣ ಕರಿ ಐತೋ ಅದ್ರ ಬಗ್ಗೆ ರಾಜಕೀಯವಾಗಿ ಎದುರಿಸ್ರಿ. ನಿಂದೇನದ, ನಿನ್ನ ದಮ್ಮಿದ್ರೆ ಹೋಗಿ ಹೇಳು, ನೀ ಎಂತೆಂಥ ಕೆಲಸ ಮಾಡೀನಿ, ಕರ್ನಾಟಕದಾಗ 2 ಲಕ್ಷ ಎಕರೆ ಲೂಟಿ ಮಾಡ್ಲಾಕತ್ತೀನಿ ಅಂತ ಹೇಳು. ಈಗ ನಡ್ಸಾನಲ್ಲ ವಕಫದ. ಏನು ನಡ್ಸಾನ? ಇಡೀ ರಾಜ್ಯದಾಗ ಬೆಂಕಿ ಹಚ್ಚಾನ. ಇಡೀ ರಾಜ್ಯದಾಗ ನಿಮ್ಮ ಮನೇನು ನಾಳೆ ಹೋಗ್ತದೆ ವಕಫ್. ಅವ್ರು ಆ ಕಾನೂನೇ ಹಂಗೆ ಐತಿ. ಅದ್ರ ಬಗ್ಗೆ ಮಾತಾಡ್ಬಿಟ್ಟು ಕರಿ ಬಿಳಿ ಇವೆಲ್ಲ
ರಾಜಕಾರಣದಾಗ ಮಾತಾಡೋಲ್ಲ, ವೈಯಕ್ತಿಕ ಸೋಲು ಒಪ್ಕೊಂಡ್ಬಿಟ್ರು. ವರ್ಣ ಜಾತಿ ನಿಂದನೆ ಮಾಡಬಾರ್ದು. ಅದೇ ಎಫೆಕ್ಟ್ ಆಯ್ತು ಅಂತ ಯೋಗೇಶ್ವರ್ ಅವರೇ ಅದು ಏನಾಯಿತು, ನಾ ಚನ್ನಪಟ್ಟಣಕ್ಕೆ ಹೋಗಿಲ್ಲ, ನಾ ಸ್ಟಾರ್ ಕ್ಯಾಂಪೇನರ್ ಅಲ್ಲ. ನಿಮ್ಮ ಆತ್ಮೀಯ ಯಡಿಯೂರಪ್ಪ, ಆತ್ಮೀಯ ವಿಜೇಂದ್ರ ಕೇಳ್ರಿ. ಇಲ್ಲ, ಈಗ ಪಂಚಮಸಾಲಿ ಸಮುದಾಯಕ್ಕೆ 2A ಕೊಡ್ತೀವಿ ಅಂತೇಳಿ ಕಾಂಗ್ರೆಸ್ಸಿನ ಶಾಸಕರುಗಳು ಭಾಳ ದೊಡ್ಡ ದೊಡ್ಡ ವೀರಾವೇಶದ ಮಾತುಗಳನ್ನು ಆಡಿದರು. ಮಾನ್ಯ ಸಿದ್ದರಾಮಯ್ಯನವ್ರು ಕರೆದಂಥ ಸಭೆಯಲ್ಲಿ ಒಬ್ಬ ಕಾಂಗ್ರೆಸ್ಗೂ MLA ತುಟಿ ಪಿಟಿ ಕಲ್ಲಿಲ್ಲ. ನಾವೆಲ್ಲ ಪ್ರಾಣ ಕೊಡ್ತೀವಿ, ತ್ಯಾಗ ಮಾಡ್ತೀವಿ, ರಾಜಕೀಯ ತ್ಯಾಗ ಮಾಡೋಕ್ಕೂ ಸಿದ್ಧ ಅಂತ ಹೇಳಿದರು. ಅವು ಯಾವಕ್ಕೂ ಸಿದ್ಧಿಲ್ಲ. ಅವ್ರು ಸಿದ್ದರಾಮಯ್ಯ ಕೊಟ್ಟಂಥ ಕೆಲವೊಂದು ಬಿಸ್ಕಿಟ್ ತಿಂದು ಆರಾಮಿದ್ದಾರೆ. ಅದಕ್ಕೆ ಸಭೆ. ಸರ್, ಈಗ ವರ್ಕ್ ವಿಚಾರವಾಗಿ ಜನಜಾಗೃತಿ ಅಭಿಯಾನ ನಡೆಸ್ತಿದ್ರು ತಮ್ಮ ನೇತೃತ್ವದಲ್ಲಿ. ಇನ್ನೊಂದು ಕಡೆ 3 ಪ್ರತ್ಯೇಕ ತಂಡ ರಚನೆ ಮಾಡಿದ್ದಾರೆ. ಅದರಲ್ಲಿ ಪ್ರತಾಪ್ ಸಿಂಹ ಅವರನ್ನು ಕೈ ಬಿಟ್ಟಿದ್ದಾರೆ ಸರ್. ಅವ್ರು ಒಬ್ಬೊಬ್ಬನೇ ಕೈ ಬಿಡ್ತಾರೆ ರೀ. ಅವರ ಅಪ್ಪ ಮಕ್ಕಳು ಬರೀದೇ ಮಾಡ್ತಾರೆ ತಂದ. ನೀವಿಟ್ಟು ಮಾಧ್ಯಮದವರು ರಾಜಾ ಹುಲಿ, ಬ್ಯಾ ಹುಲಿ ಅವ್ರು ಬಿಟ್ಟರೆ BJP ಉದ್ಧಾರ ಆಗೋದು ಅಂತ ನೀವು ಇಟ್ಟು ಮೀಡಿಯಾದವ್ರಿಗೆ ಏನು ಹಾಕಿರೋದಿರಿ. ನಿಮ್ಮನ್ನ ಹಿಂದೂ ಹುಲಿ ಅಂತ ಸರ್. ಮತ್ತೆ ನೀವು ಎಲ್ಲೆತ್ತೀರಿ? ಜನ ಅಂದ ಮ್ಯಾಗ ನೀವು ಅನಿವಾರ್ಯ ಹತ್ತೀರಿ. ನಿಮ್ಮ ಬಲ್ಲಿ ಅನ್ಕೋಬೇಕಾದ್ರೆ ರೊಕ್ಕ ಕೊಟ್ಟೆ ಅನ್ಬೇಕು. ಪುಕ್ಷೆಟ್ ಅನ್ನೋದಿಲ್ಲ. ನೀವು ರಾಜಾ ಹುಲಿ ಪುಕ್ಷೆಟ್ ಅನ್ನೋದಿಲ್ಲ, ಮರಿ ಹುಲಿ ಅಂತ ಪುಕ್ಷೆಟ್ ಅನ್ನೋದಿಲ್ಲ. ಅವೆಲ್ಲ ಪೇಮೆಂಟ್ ಗಿರಕಿಗಳು. ನಾ ಪೇಮೆಂಟ್ ಗಿರಕಿ ಅಲ್ಲ. ಜನಜಾಗೃತಿ ಅಭಿಯಾನ ಯಾವಾಗಿಂದ ಆರಂಭ ಮಾಡ್ತೀರಿ? ಯಾರ್ಯಾರು ಅಲ್ಲೇ ಹೇಳಿಬಿಟ್ಟೇನಲ್ರಿ, 25ನೇ ತಾರೀಕಿನ ಡಿಸೆಂಬರ್ 25. ನಮ್ದೆಲ್ಲ ಕ್ಲಿಯರ್ ಇದೆ. ಅವ್ರ ಹೆಂಗೆ ಸುಮ್ಮನೆ ನಮ್ಮ ನೋಡಿ ಒಂದು 3 ತಂಡ ಮಾಡಿ ಅದು ಡೇಟ್ ಇಲ್ಲ, ಯಾವ ಊರಿಲ್ಲ, ಏನೂ ಇಲ್ಲ. ಅದಕ್ಕೆ ಅವು ಇಲ್ಲ, ಅಪ್ಪಿಲ್ಲ. ಸೋಮ ಯತ್ನಾಳರು ನಮ್ಮ ಟೀಮ್ ಮಾಡೈತನ ಅದನ್ನು ಮಾಡ್ಯಾರ. ಅವ್ರಿಗೇನು ವಕಫದ ಕಾಳಜಿ ಇಲ್ಲ, ಮೂಢ ಕಾಳಜಿ ಇಲ್ಲ, ವಾಲ್ಮೀಕಿ ಜನಾಂಗದ 187 ಕೋಟಿ ಹಗರಣದ ಕಾಳಜಿ ಇಲ್ಲ, ದಲಿತರ 24,000 ಕೋಟಿ ರೂಪಾಯಿ ಏನ ಪೂರ್ತಿ ಡೈಲ್ಯೂಟ್ ಮಾಡಿ ಇವತ್ತು ಗ್ಯಾರಂಟಿಗೆ ಹಾಕಿಲ್ಲ, ಅದ್ರ ಕಾಳಜಿ ಇಲ್ಲ. ಅವ್ರ ಕಾಳಜಿ ಇರೋದು ಮುಂದೆ ಮುಖ್ಯಮಂತ್ರಿ ಹೆಂಗೆ ಆಗಬೇಕು, ಮತ್ತೆ ಅಪ್ಪನ ಹೇಗೆ ಲೂಟಿ ಮಾಡಬೇಕು. ಹೋಲ್ಬಿಡ್ರಿ, ಅಂಥವನ್ನ ಹೆಸರು ತಗೋತೀರಿ. ನಿಮ್ಗೆ ಕೆಲಸ ಇಲ್ಲ ನಿಮ್ಮ ಮೀಡಿಯಾದವ್ರಿಗೆ. ಚಲೋ ಮಂದಿನ ಒಳ್ಳೆ ರಾಜಕಾರಣಿಗಳು ಇಂಟರ್ವ್ಯೂ ತಗೋ. ನೀವು ಹಾದಿ ಬೀದಿಗೆ ಹಂದಿ ಪಂದಿಗಳಿಗೆಲ್ಲ ಇಂಟರ್ವ್ಯೂ ತೊಗೊಂಡು ನಾನು ಕೊಟ್ರೆ ಇಂಥವಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋದಿಲ್ಲ. ಥರ್ಡ್ ರೇಟ್ ರಾಜಕಾರಣಿಗಳು ನಾನು ಕೇಳಬೇಡ್ರಿ. ನೀವು ಭಾಳ ಅವ್ನ ಮ್ಯಾಗ ಪ್ರೀತಿ ಇತ್ತು, ಅವನಿಗೆ ಕೇಳ್ತು ಬರ್ರಿ. ಯತ್ನಾಳ್ ಬಲ್ಲಿ ಬರಬೇಡ್ರಿ. ಸರ್, ಈಗ ಆಪರೇಷನ್ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತದೆ ಸರ್. ಒಂದು ಕಡೆ CM ಅವರು ಬಿಜೆಪಿ ಆಪರೇಷನ್ ಮಾಡ್ತಾ ಇದ್ದಾರೆ, 50 ಕೋಟಿ ಅಧ್ಯಕ್ಷರು ಒಂದು ಕಡೆ ಇವತ್ತು ಬಾಂಬ್ ಹಾಕಿದ್ದಾರೆ. ಏನತ್ರಿ? ಕಾಂಗ್ರೆಸ್ ಕುದುರೆ ವ್ಯಾಪಾರ ಮಾಡ್ತಾರೆ. ಯಾರು ಕುದುರೆ ವ್ಯಾಪಾರ ಮಾಡ್ತಾರೆ ರೀ? ಸಿದ್ದರಾಮಯ್ಯ ಹೇಳಿಲ್ಲ 50 ಕೋಟಿ ಯಾರು ಅವ್ರ ಬಳಿ ಯಾವುದು ಆಡಿಯೋ ಐತೋ ಏನು ವಿಡಿಯೋ ಐತೋ BJP ಯಾರು ಭೇಟಿಯಾಗಿ ಒಬ್ಬ ಮುಖ್ಯಮಂತ್ರಿ ಜವಾಬ್ದಾರಿ ಹುದ್ದೆದಾಗಿದ್ದವರು ಬೇಕಾಬಿಟ್ಟಿ ಮಾತಾಡಕ್ಕೆ ಬರೋದಿಲ್ಲ. ಏನು ಪ್ರೂಫ್ ಐತಪ್ಪ? ರಾಜ್ಯದ ಮುಖ್ಯಮಂತ್ರಿ ಅದ್ರಿ, ನಿಮ್ಮನ್ನ ಇಂಟೆಲಿಜೆನ್ಸ್ ಅದ. ADGP ದಿನ ಮುಂಜಾನೆ 8ಕ್ಕೆ ಹೋಗಿ ನಿಮ್ಗೆ ಬ್ರೀಫಿಂಗ್ ಮಾಡ್ತಾನೆ. ರಾಜ್ಯದಲ್ಲಿ ಯಾರು ಊಟ ಮಾಡಿದ್ರು, ಯತ್ನಾಡ್ರು ಎಲ್ಲಿ ಹೋಟೆಲ್ದಾಗ ದೋಸೆ ತಿಂದರು ಅಂತ ಹೇಳ್ತಾನೆ ಇಲ್ರಿ ADGP ಇಂಟು. ಮತ್ತು ಅವ್ರು ಏನು ಮಾಡ್ಲಕತ್ತಾರ? 50 ಕೋಟಿ ರೂಪಾಯಿ ಒಂದೊಂದಕ್ಕೆ BJP ಕೊಡ್ತಾರಂದ್ರೆ ಯಾರು ಕೊಡ್ಲಕತ್ತಾರ? ಅವರೇ. ಕಾಂಗ್ರೆಸ್ನಲ್ಲೇ DK ಶಿವಕುಮಾರ್ ಏನಾರು ಮಾಡಿ ಸಿದ್ದರಾಮಯ್ಯ ಇಳಿಸ್ಬೇಕಲ್ಲಕತ್ತಾರ ಅಷ್ಟೇ. BJP ನಾವು ದೇವರಾಣಿ ಮಾಡಿ ಹೇಳ್ತೀವಿ, ನಮ್ಗೆ ಅವಶ್ಯ ಇಲ್ಲ, ನಾವು ವಿರೋಧ ಪಕ್ಷನಾಗೆ ಕುಂಡಿರ್ತೀವಿ. ಇವ್ರು 50-60 ಮಂದಿನ ಓಡೋದು, ನಾವು ಸರ್ಕಾರ ಮಾಡಿ ನಾವು ಅವ್ರಕ್ಕಿಂತ ಅವ್ರ ಅಪ್ಪನಾಟ ಭ್ರಷ್ಟ ಆಗ್ತೀವಿ. ಈಗ 40% ಅಂತ ಯಡಿಯೂರಪ್ಪ ಅಂದಿದ್ರು. ಈ ಕಾಂಗ್ರೆಸ್ 80% ಆಗೈತಿ. ನಾವು 50 ಮಂದಿನ ತೊಗೊಂಡು ಬಂದ್ರೆ ನಾವು 100% ಭ್ರಷ್ಟ ಆಗ್ತೀವಿ. ನಾವು ಯಾವ ಕಾಲಕ್ಕೂ BJP ಚುನಾವಣೆಗೆ ಹೋಗ್ತೀವಿ ಹೊರತು ಒಂದು ವೇಳೆ ಯಾರಾದರೂ BJPಯಲ್ಲಿ ಅಂಥ ಕೆಲಸ ಮಾಡ್ತಿದ್ರೆ ಅದಕ್ಕೆ ನಾವು ಬೆಂಬಲ ಕೊಡೋದಿಲ್ಲ. ಇದು ಕ್ಲಿಯರ್. ಅಲ್ಲೇನು ಆಟೋದು ಲೂಟಿ ಮಾಡಿ, ಜನರದು ದುಡ್ಡು ಲೂಟಿ ಮಾಡಿ, ವಾಲ್ಮೀಕಿದು ಲೂಟಿ ಮಾಡಿ ಅಂಥ ಅಯೋಗ್ಯರ ಕೂಡ ನಾವು ಅಲಯನ್ಸ್ ಮಾಡ್ಲಿಕ್ಕೆ ಸಾಧ್ಯ. ಯಾರು ಅವ್ರೇನು ಕುದುರೆ ವ್ಯಾಪಾರಕ್ಕೆ? ಅದು ವಿಜೇಂದ್ರ ಗುರ್ತಾ, DK ಶಿವಕುಮಾರ್ ಗುರ್ತು, ಇಬ್ಬರಿಗೆ ಗುರ್ತೀವಿ. ಕುದುರೆ ವ್ಯಾಪಾರ ನಮ್ಗೆ ಗುರ್ತಿಲ್ಲ. ಅವ್ರು ಇಬ್ಬರಿಗೆ ಕೇಳ್ರಿ ನೀವು. ವಿಜೇಂದ್ರಗ ಮತ್ತು DK ಶಿವಕುಮಾರ್ ಕುದುರೆ ವ್ಯಾಪಾರ ಅಂದರೆ ಏನು ನೀವು ಅವ್ರಿಗೆ ಕೇಳುವುದಿಲ್ಲ. ಯಾಕಂದ್ರೆ ನಿಮ್ಮ ಬಾಸ್ಗಳೆಲ್ಲ ಅವ್ರ ಕೈಗದಾರ. ಚನ್ನಪಟ್ಟಣ ಚುನಾವಣೆ ವಿಚಾರದಾಗ ನೀವು ಯೋಗೇಶ್ವರ್ ಪರ ಮಾತಾಡಿದ್ರಿ BJPಯಲ್ಲಿ ಇದ್ದಾಗ. ನೋಡ್ರಿ, ನಮ್ಮ BJPಗೆ ಇದ್ದಾಗ ಕೊಡ್ಬೇಕಾಗಿತ್ತು. ಅಲ್ಲಿ ಈಗ ಅವ್ರು ಹೋಗಿ ಮಾತಾಡಿದ್ರು ಜಮೀರ್ ಕುಮಾರಸ್ವಾಮಿ ಕರಿಯಾ ಅಂತ. ಆ ಮಾತು ನನಗೆ ನೋಡ್ರಿ, ನಾವು ವೈಯಕ್ತಿಕ ಟೀಕೆ ಮಾಡಬಾರ್ದು. ಯಾರು ಬಣ್ಣ ಕ್ಯಾಂಪ್ ಐತೋ, ಯಾರು ಬಣ್ಣ ಕರಿ ಐತೋ ಅದ್ರ ಬಗ್ಗೆ ರಾಜಕೀಯವಾಗಿ ಎದುರಿಸ್ರಿ. ನಿಂದೇನದ, ನಿನ್ನ ದಮ್ಮಿದ್ರ ಹೋಗಿ ಹೇಳು, ನೀ ಎಂತೆಂಥ ಕೆಲಸ ಮಾಡೀನಿ,
ಕರ್ನಾಟಕದಾಗ 2 ಲಕ್ಷ ಎಕರೆ ಲೂಟಿ ಮಾಡ್ಲಾಕತ್ತೀನಿ ಅಂತೇಳು. ಈಗ ನಡ್ಸಾನಲ್ಲ ಒಕ್ಕಪ್ಪದ ಏನು ನಡ್ಸಾನ, ಇಡೀ ರಾಜ್ಯದ ಬೆಂಕಿ ಹಚ್ಚಾನ, ಇಡೀ ರಾಜ್ಯದ. ನಿಮ್ಮ ಮನೇನು ನಾಳೆ ಹೋಗ್ತದೆ ಒಕ್ಕಪ್ಪತ್ತಾಳೆ, ಅವ್ರು ಆ ಕಾನೂನೇ ಹಂಗೆ ಐತಿ. ಅದ್ರ ಬಗ್ಗೆ ಮಾತಾಡ್ಬಿಟ್ಟು ಕರಿ ಬಿಳಿ ಇವೆಲ್ಲ ರಾಜಕಾರಣದಾಗ ಮಾತಾಡೋಲ್ಲ, ವೈಯಕ್ತಿಕ ವರ್ಣ ಜಾತಿ ನಿಂದನೆ ಮಾಡಬಾರ್ದು. ಅದೇ ಎಫೆಕ್ಟ್ ಆಯಿತು ಅಂತ ಯೋಗೇಶ್ವರ್ ಅವರು ಅದು ಏನಾಯಿತು, ನಾ ಚನ್ನಪಟ್ಟಣಕ್ಕೆ ಹೋಗಿಲ್ಲ, ನಾ ಸ್ಟಾರ್ ಕ್ಯಾಂಪೇನರ್ ಅಲ್ಲ. ನಿಮ್ಮ ಆತ್ಮೀಯ ಯಡಿಯೂರಪ್ಪ, ಆತ್ಮೀಯ ವಿಜೇಂದ್ರ ಕೇಳಿ.